ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗ್ಸ್ ಕನ್ನಡ. ನಾನು ಅಮ್ಮ ರೆಡಿಯಾಗಿ ಎಲ್ಲೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಂದರೆ ಇದಿರ್ತಕ್ಕಂಥದ್ದು ಉಪ್ಪರಳ್ಳಿ ಕಾಟೇರಮ್ಮ ದೇವಸ್ಥಾನ ಅಂತ ಹೊಸಕೋಟೆಯಲ್ಲಿ. ಇನ್ನೊಂದಿದೆ, ಅದು ಕೂಡ ಫೇಮಸ್ ಆಗಿರ್ತಕ್ಕಂಥದ್ದು ಇವಾಗ. ಬಟ್ ನಾವು ಅಲ್ಲಿಗೆ ಹೋಗ್ತಾಯಿಲ್ಲ, ಉಪ್ಪರಳ್ಳಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ನಮ್ಮದೊಂದು ಹರಕೆ ಇತ್ತು, ನಮ್ಮ ಅಮ್ಮ ಹರಕೆ ಮಾಡ್ಕೊಂಡಿದ್ರೆ ಅಂದ್ರದ್ದು. ಸೊ ಹರಕೆ ತೀರ್ಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ಇದೇ ಬಂದು ಉಪ್ಪರಳ್ಳಿ ಕಾಟೇರಮ್ಮ ದೇವಸ್ಥಾನ. ಇನ್ನೊಂದಿದೆ ಕಂಬಳಿಪುರ ಕಾಟೇರಮ್ಮ ಅಂತ, ಅದು ಬಂದು ಇವಾಗ ಫೇಮಸ್ ಆಗಿರೋದು. ಇದು ಹಳೆ ದೇವಸ್ಥಾನ, ಅಂದರೆ ಫಸ್ಟಿಂದ ಪುರಾತನ ಕಾಲದಿಂದ ಇರ್ತಕ್ಕಂಥದ್ದು. ಇದು ಹಳೆ ದೇವಸ್ಥಾನ. ಕಂಬಳಿಪುರದಲ್ಲಿ ಇರ್ತಕ್ಕಂಥದ್ದು ಇವಾಗ ಒಂದು 4 ವರ್ಷದಿಂದ ಫೇಮಸ್ ಆಗಿದೆ ಅಷ್ಟೇ. ಬಟ್ ನಾವು ಜಾಸ್ತಿ ಬರೋದಿಲ್ಲೇ, ನಮ್ಮ ಹೊಸಕೋಟೆ ಜನ, ಸುತ್ತಮುತ್ತ ಜನ ಜಾಸ್ತಿ ಬರೋದು ಇಲ್ಲಿಗೆ. ಬಟ್ ಆಚೆಗಡೆಯವರೆಲ್ಲ ಬರೋದು ಕಂಬಳಿಪುರಕ್ಕೆ, ಏನಕ್ಕಂದರೆ ಅದು ಫೇಮಸ್ ಆಗಿದೆಯಲ್ಲ, ಸೊ ಹಾಗೆ ಅಲ್ಲಿಗೆ ಬರ್ತಾರೆ. ಬಟ್ ಫಸ್ಟ್ ಇಲ್ಲಿಗೆ ಬಂದು ಅಲ್ಲಿಗೆ ಬರೋದು ತುಂಬ ಒಳ್ಳೆಯದು. ನೋಡಿ, ಇವಾಗ ನಮ್ಮಮ್ಮ ಅನ್ನ ಪ್ರಸಾದ ಇಟ್ಬಿಟ್ಟು, ಅನ್ನ ಮತ್ತು ಮೊಸರನ್ನ ಇಟ್ಟು ಇವಾಗ ಪೂಜೆ ಮಾಡ್ತಿದ್ದಾರೆ ನಮ್ಮಮ್ಮ. ಫಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಹೊಸಕೋಟೆ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ, ಫಸ್ಟು ನಾವು ಆಚೆಗಡೆ ಪೂಜೆ ಮಾಡಿ ಆಮೇಲೆ ಅಲ್ಲೋಗಿ ಪೂಜೆ ಮಾಡಬೇಕು ಅಂತ. ಇದು ನೋಡಿ, ಸಪ್ಲಂ ತಾಯಿ ಬಂದಿದ್ದರು, ಹಾಗಾಗಿ ಅವ್ರನ್ನೂ ಕೂಡ ಒಂದು ಕ್ಲಿಪ್ ತೊಗೊಂಡಿದ್ದೀವಿ ಪೂಜೆ ಮಾಡಿಸ್ಕೊಂಡು. ಇದು ನೋಡಿ, ನಾಗದೇವತೆಗಳಿಗೂ ಅಮ್ಮ ಪೂಜೆ ಮಾಡ್ತಿದ್ದಾರೆ. ಹಾಗೆಯೇ ಇಲ್ಲಿ ಮುನೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಕೂಡ ಇವಾಗ ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಏನಿಲ್ಲಿ ಖುಷಿ ಅಂದರೆ ನಮ್ಮ ಕೈಯಾರೆ ನಾವೇ ಪೂಜೆ ಮಾಡ್ಬೋದು, ಅದೇ ನೆಮ್ಮದಿ ಒಂದು ನಮ್ಗೆ ಇಲ್ಲಿ ಬಂದರೆ. ಮತ್ತು ಪೀಸಾಗಿರುತ್ತೆ ಮೈಂಡು. ಏನೇ ಬೇಜಾರಿದ್ರು, ಏನೇ ಕಷ್ಟ ಇದ್ರು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಮ್ಮನ ನೋಡೋದ್ರಿಂದನೇ ಒಂದೇನೋ ಖುಷಿಯಾಗುತ್ತೆ, ಕಣ್ಣು ತುಂಬ್ಕೊಬೋದು ಅಮ್ಮನ್ನ, ಮತ್ತು ನೆಮ್ಮದಿ ಸಿಗುತ್ತೆ ಇಲ್ಲಿ ಬಂದರೆ. ನೋಡಿ, ಇದೇ ಕಾಟೇರಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ ಹಾಗೆ ನಾವು ಕೋಳಿ ಕುಯ್ತೀವಿ ಅಂತ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರಂತೆ, ಜೋಡಿ ಕೋಳಿ. ಸೊ ಹಾಗೆ ಕೋಳಿ ಕುಯ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ. ಆಚೆಗಡೆ ಪೂಜೆ ಮಾಡಿಸ್ತಾ ಇದ್ದಾರೆ, ಮಮ್ಮಿನೇ ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ಕಟ್ ಮಾಡ್ಕೊಂಡು ಅದೆಲ್ಲ ಪೂಜೆ ಆಗಿ ಎಲ್ಲ ಮುಗಿಸಿ ಅದನ್ನು ಆಮೇಲೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಕಾಟೇರಮ್ಮ ತಾಯಿದು. ಹಾಗೆ ನೋಡಿ, ನಮ್ಮಮ್ಮ ಕ್ಲಿಪ್ ತೊಗೊಂಡಿದ್ದೀವಿ. ಯಾರಿಗಾರು ನನ್ನ ಚಾನಲ್ ಇಷ್ಟ ಆದರೆ ಅಥವಾ ನಾನು ಮಾಡೋ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇಲ್ಲಿ ರೋಡು ಬಂದ್ರಲ್ವ, ಹಾಗೆ ಹೋದರೆ ಅದು ಕಂಬಳಿಪುರಕ್ಕೆ ಹೋಗುತ್ತೆ. ಈಗ ಮನೆಗೆ ಬರ್ತಾ ಇದ್ದೀವಿ ಇವಾಗ, ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು. ಆದರೆ ನಮ್ಮನೆ ತವಿಂದ ಬೇಗ ಹತ್ರ, ಸೊ ಹಾಗೆ ನಾವು ಬೈಕಲ್ಲಿ ಹೋಗಿದ್ದೋ. ಇದು ನೋಡಿ, ನಾವು 2 kg ಮಟನ್ ಸಾಂಬಾರು ಮಾಡಿದ್ದೋ, ಹಾಗೆಯೇ 4 kg ಚಿಕನ್ ಫ್ರೈ ಮಾಡಿದ್ದೋ. ಏನಕ್ಕೆ ಇಷ್ಟೊಂದೆಲ್ಲ ಮಾಡಿದ್ದೀವಿ ಅಂದರೆ, ಇವತ್ತು ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ಹೊಸ್ದಾಗಿ ಮದುವೆ ಆಗಿರೋ ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಬರ್ತಾರೆ ಮನೆಗೆ. ಸೊ ಹಾಗೆ ಮಾಡಿರೋದು. ಅಂದರೆ ಅಣ್ಣ ಅಂದರೆ ನಮ್ಮ ಅತ್ತೆ ಮಗ ಬರ್ತಾರೆ, ಹಾಗೆ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.